ಎಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆ, ಅಪ್ಪ ಅಮ್ಮಂದರೆ ದೇವರು. ಇದು ನಮ್ಮ ಒಂದು ಕಲ್ಚರಲ್ಲಿ ಭಾಳ ಸ್ಟ್ರಾಂಗಾಗಿ ಬಂದಿರೋದು. ಬಟ್ ನೀನು ಬರೋವಂಥ ಒಂದು ಫ್ಯಾಮಿಲಿ, ಇಡೀ ಕರ್ನಾಟಕನೇ ತಿರುಗಿ ನೋಡುವಂಥ ಒಂದು ಫ್ಯಾಮಿಲಿ. ಯಾಕೆಂದರೆ ಅಪ್ಪ ಲೋಕೇಶ್ ಸರ್ ಆಗಿರಲಿ, ನಾವೆಲ್ಲ ಅವ್ರನ್ನ ಸಿನಿಮಾಗಳಲ್ಲಿ ನೋಡಿದ್ದು. ಬಟ್ ಬೈ ದ ಟೈಮ್ ಯು ರಿಯಲೈಸ್ ದಟ್ ನಾನು ಇಂಥ ಮನೆಯಲ್ಲಿ ಹುಟ್ಟಿದ್ದೀನಿ, ನಿನ್ನ ಫಸ್ಟ್ ಥಾಟ್ಸ್ ಏನಿತ್ತು? ಐ ಆ್ಯಕ್ಚುಲಿ ಡಿಡ್ ನಾಟ್ ವಾಂಟ್ ಟು ಬಿ ಅ ಆ್ಯಕ್ಟರ್. ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್. ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಆ್ಯಂಡ್ ಒಂಥರ ಹೆಂಗೆ ಅಂದರೆ ಐ ಕ್ಯಾನ್ ಸೇ ಐ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್. ಹಾಂ. ಸೊ ಯಾವ ಸ್ಕೂಲು? ನಾನು ಓದಿದ್ದು ಸೆಂಟ್ ಝೇವಿಯರ್ಸ್ ಅಂತ. ಅದಾದಮೇಲೆ ನ್ಯಾಷನಲ್ ಹೈಸ್ಕೂಲಲ್ಲಿ ನನ್ನ ಸ್ಕೂಲಿಂಗ್ ಮುಗಿಸ್ದೆ. ವಿಜಯ ಕಾಲೇಜು, SMRV ಕಾಲೇಜಲ್ಲಿ ನಾನು ಓದನ್ನ ಕಂಟಿನ್ಯೂ ಮಾಡಿದೆ. ಬಟ್ ಐ ಡಿಡ್ ನಾಟ್ ವಾಂಟ್ ಟು ಬಿ ಆನ್ ಆ್ಯಕ್ಟರ್. ಆಗ ನನ್ನ ತಂದೆ ಒಂದ್ಸಲಿ ಕರೆದು ಹೇಳಿದ್ರು, ನೀನು ಒಂದ್ಸಲಿ ಟ್ರೈ ಮಾಡಬೇಕು ಸುಜಾ ಅಂತ. ನನಗೆ ಬರಲ್ಲಪ್ಪ ಆ್ಯಕ್ಟಿಂಗ್, ಅವೆಲ್ಲ ನನಗೆ ಐಮ್ ನಾಟ್ ಇಂಟ್ರೆಸ್ಟೆಡ್, ಐ ಆಮ್ ಹ್ಯಾಪಿ ಸ್ಟಡಿಂಗ್. ಅಲ್ಲ, ನೀನು ಸ್ಟಡೀಸ್ ಮಾಡು, 3ನೇ ತಲೆಮಾರು ಅಂತ ಬಂದಾಗ ಅದೆಲ್ಲರಿಗೂ ಸಿಗಲ್ಲ ಕಣೋ ಅಂತಂದರು. ದೆನ್ ಐ ವಾಸ್ ಲೈಕ್, ಐ ಟುಕ್ ಇಟ್ ವೆರಿ ಲೈಟ್ಲಿ. ಐ ಸೆಡ್ ಓಕೆ ನೋಡೋಣ ಅಂದ್ಬಿಟ್ಟು. ಬಟ್ ಸಿ ದ ಫೇಟ್ ಎಲ್ಲಿಂದ ಎಲ್ಲೆಲ್ಲಿಗೋ ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಬಂತು. ಹೇಗೆ ಅದಾಗಿದ್ದು? ಅಂದರೆ ಮಧ್ಯದಲ್ಲಿ ನಿಂದೊಂದು ಫೈರ್ ಇರುತ್ತಲ್ಲ. ಹೌದು, ನನಗೆ ಐ ವಾಂಟೆಡ್ ಟು ಬಿ ಅ ಚಾರ್ಟರ್ಡ್ ಅಕೌಂಟೆಂಟ್. ಐ ವಾಸ್ ವೆರಿ, ಆಸ್ ಐ ಟೋಲ್ಡ್ ಯು, ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್. ಸೊ ಐ ವಾಂಟೆಡ್ ಟು ಬಿ ಅ ಚಾರ್ಟರ್ಡ್ ಅಕೌಂಟೆಂಟ್. ಆ್ಯಂಡ್ ಐ ಟೋಲ್ಡ್ ಮೈ ಡ್ಯಾಡ್, ನಾನು ಯಾವುದೋ ಒಂದು ಯೂನಿವರ್ಸಿಟಿಲಿ ಸೆಲೆಕ್ಟ್ ಆಗಿದ್ದೀನಿ, ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ. ಆಗಿನ ಕಾಲಕ್ಕೇ ಇಟ್ ವಾಸ್ ಅಬೌಟ್ 14 lakhs per annum ಫಾರ್ ಟ್ರಾವೆಲಿಂಗ್, ಸ್ಟೇ ಆ್ಯಂಡ್ ಅದು ಸ್ಟಡಿ ಮೆಟೀರಿಯಲ್ಸು, ಹಾಸ್ಟೆಲ್ಲು ಎಲ್ಲ ಸೇರಿ. ಇದು ಯಾವಾಗಿದ್ದು? 2000? ಈ 80 ಬಾರ್ನ್ ಅಲ್ವಾ? 1. ಓ 2001. ಓಹೋ. ಸಮಥಿಂಗ್ ಲೈಕ್ ದಟ್. ಡಿಗ್ರಿ ಆಗ್ತಿದ್ದಂಗೆ ಐ ವಾಂಟೆಡ್ ಟು ಗೋ. ಸೊ ಅದಕ್ಕೆ ಹಿ ಸೆಡ್, ಯೋಚನೆ ಮಾಡಿದ್ರು. ಆ್ಯಂಡ್ ಈಸ್ ಲೈಕ್, ಸರಿ ಆಯಿತು ನಾನೇನೋ ಮಾಡ್ತೀನಿ ಅಂತಂದರು. ಅವತ್ತು ನನಗೆ ತುಂಬ ಖುಷಿ. ನಾನು ಹೋಗ್ತಾಯಿದ್ದೀನಿ, ಅಲ್ಲಿ ಸೇರ್ಕೋತೀನಿ ಅಂತೆಲ್ಲ. ಮಲಗಿರ್ಬೇಕಾದ್ರೆ ಏನಂದರೆ ನಂಗೊಂದು ಕನಸು ಬರುತ್ತೆ. ಏನಂದರೆ, ನಾನು ಓದ್ಬಿಟ್ಟು ಅಲ್ಲೆಲ್ಲ ಸೆಟ್ಲ್ ಆಗಿರ್ತೀನಿ, ಒಳ್ಳೆ ಕೆಲಸ ಸಿಕ್ಕಿರುತ್ತೆ. ಐ ವುಡ್ ಹ್ಯಾವ್ ಸೆಟಲ್ಡ್ ಡೌನ್ ದೇರ್ ಇನ್ ಅ ಫಾರಿನ್ ಕಂಟ್ರಿ. ದೆನ್ ಎಲ್ಲ ಮಾಡಿಕೊಂಡು ಐ ವುಡ್ ಹ್ಯಾವಿಂಗ್ ಅ ಲಕ್ಸುರಿಯಸ್ ಕಾರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಒನ್ ಸಿಚುವೇಶನ್ ಸ್ಟ್ರಕ್ ಮೈ ಮೈಂಡ್. ಏನಂದರೆ, ಐ ಓಪನ್ ದ ಡೋರ್ ಅಂಡ್ ಸೇ, ಮೇ ಐ ಕಮ್ ಇನ್ ಸರ್ ಅಂತ ಕನಸಲ್ಲಿ, ಆಫೀಸಲ್ಲಿ. ಅದು ನನಗೆ ಸ್ಟ್ರೈಕ್ ಆಯಿತು. ಏನಕ್ಕೆ ಅಂದರೆ, ಐ ಕಾಂಟ್ ಟೇಕ್ ಆರ್ಡರ್ಸ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಪ್ರಾಬ್ಲಮ್. ನನಗೆ ಯಾರಾದರೂ ಪ್ರೀತಿಯಿಂದ ಕೇಳಿದ್ರೆ ಏನು ಬೇಕಂದ್ರೆ ಮಾಡ್ಬಿಡ್ತೀನಿ. ಆರ್ಡರ್ಸ್ ಕೊಟ್ಟರೆ ನಾನು ಅವಾಗ ಯೋಚನೆ ಮಾಡಿದೆ, ಇಲ್ಲಿ ನಾನು ಇಷ್ಟೆಲ್ಲ ಖರ್ಚು ಮಾಡಿಸ್ಕೊಂಡು ನಮ್ಮ ಅಪ್ಪನ ಹತ್ರ ದುಡ್ಡು ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ನಾನು ಹೋಗಿ ಅಲ್ಲೆಲ್ಲೋ ಕೂತ್ಕೊಂಡು ಒಂದು ಬೇರೆ ದೇಶದಲ್ಲಿ ಓದಿ ಅಲ್ಲೇ ಸೆಟ್ಲ್ ಆಗ್ತೀನಿ ಅಂತ ಆಸೆ ಇಟ್ಕೊಂಡು ನನ್ನ ತಂದೆ ತಾಯಿನ ಇಲ್ಲಿ ಬಿಟ್ಟು ಈ ಥರದ್ದೆಲ್ಲ ಯೋಚನೆಗಳು ಬಂದ್ಬಿಟ್ಟು ನಾನು ಬೇರೆಯವ್ರಿಗೆ ಕೆಲಸ ಮಾಡ್ಬೇಕಾ? ನಾನು ಹೋಗಲ್ಲ ಅಂತ ಮಾರನೇ ದಿನಾನೇ ಹೇಳಿದೆ ನಮ್ಮ ಅಪ್ಪನಿಗೆ, ನಾನು ಹೋಗಲ್ಲ ಅಂತ. ಯಾಕೆ ಅಂದ, ಇಲ್ಲ ನನಗೆ ಹೋಗಲ್ಲ ಅಂದ್ಬಿಟ್ಟು ಐ ಜಸ್ಟ್ ಕೆಪ್ ಕ್ವೈಟ್. ಕಷ್ಟನೋ ಸುಖನೋ ಅದೇನು ಬರುತ್ತೆ ನೋಡೋಣ ಅಂದ್ಬಿಟ್ಟು ಹಂಗೆ ಮುನ್ನುಗ್ತಾ ಇದ್ದೆ. ಇಲ್ಲಿಗೆ ಬಂದು ನಿಂತಿದ್ದೀನಿ. ತುಂಬ ಬಾಗಿಲುಗಳಿದೆ ಈಗ ಓಪನ್ ಮಾಡೋಕ್ಕೆ. ಬಟ್ ಫಸ್ಟ್ ಐ ವುಡ್ ಲೈಕ್ ಟು ಟ್ಯಾಪ್ ಇನ್ ಟು ಹೌ ಅಪ್ಪ ವಾಸ್. ಯಾಕೆಂದರೆ ನಾವೆಲ್ಲ ಒಬ್ಬ ನಟರಾಗಿ ಒಂದು ಹಿರಿಯ ಒಂದು ಚೇತನ ನಮ್ಮ ಇಂಡಸ್ಟ್ರಿಗೆ. ಆ್ಯಂಡ್ ಅಫ್ಕೋರ್ಸ್ ದ ಲೆಗೆಸಿ ದಟ್ ಹೀ ವಾಸ್ ಕ್ಯಾರಿಂಗ್ ಥ್ರೂ ನಿಮ್ಮ ತಾತ, ದಟ್ ಈಸ್ ವಾಟ್ ವೀವ್ ಸೀನ್. ಬಟ್ ವಾಟ್ ಈಸ್ ಅಪ್ಪ ಲೋಕೇಶ್? ವಾಟ್ ವಾಸ್ ಹಿ? ಹಿ ವಾಸ್ ಅ ವೆರಿ ವೆರಿ ತುಂಬ ಗಂಭೀರವಾದಂಥ ವ್ಯಕ್ತಿ. ಅಂದರೆ ನೋ ಲೂಸ್ ಟಾಕ್ಸ್. ಬೇಡದೇ ಇರೋದು ಮಾತಾಡ್ತಾ ಇರಲಿಲ್ಲ. ಬೇಡದೇ ಇರೋ ವಿಚಾರ ಆಗಲಿ ಅಥವಾ ವ್ಯಕ್ತಿ ಆಗಲಿ ಯಾರ ಬಗ್ಗೆನೂ ಒಂದ್ಸಲಿನೂ ಗಾಸಿಪ್ ಮಾಡಿಲ್ಲ. ಅವ್ರು ಸರಿ, ಇವ್ರು ತಪ್ಪು, ಇವ್ರು ಕೆಟ್ಟವರು, ಅವ್ರು ಒಳ್ಳೆಯವರು. ಹಿ ಈಸ್ ನೆವರ್ ಗಿವನ್ ಸರ್ಟಿಫಿಕೇಟ್ ಟು ಎನಿಬಡಿ. ಹಿ ಈಸ್ ಲೈಕ್ ದಟ್. ಕೇಳಿದ್ರಾ ಲೈಕ್ ಹೆಂಗಪ್ಪ ನೀವು ಹೀಗೆ? ಇಲ್ಲ. ಸಿ, ನಾನು ನಮ್ಮಪ್ಪ ವಿ ವೇರ್ ದ ಬೆಸ್ಟ್ ಫ್ರೆಂಡ್ಸ್. ಇವನ್ ಟುಡೇ ಐ ಟೆಲ್ ನನ್ನ ಮಕ್ಕಳಿಗೂ ಹೇಳ್ತಾ ಇರ್ತೀನಿ, ನನ್ನ ಬೆಸ್ಟ್ ಫ್ರೆಂಡ್ ನಮ್ಮಪ್ಪ, ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂದರೆ ನೀವೇ ಅಂತ ಇರ್ತಾರೆ. ಅಂದರೆ ಐ ವಾಂಟ್ ಟು ಬಿಲ್ಡ್ ದಟ್ ಬಾಂಡ್. ವಿ ವೇರ್ ಲೈಕ್ ಬೆಸ್ಟ್ ಆಫ್ ಫ್ರೆಂಡ್ಸ್, ನಾನು ನನ್ನ ತಂದೆ. We used to talk, and whatever I used to get in my mind, I used to share it with him. No hiding, no fighting, nothing. ಏನಿದೆ ಅದನ್ನು ಮಾತಾಡ್ತಾ ಇದ್ವಿ. He used to discuss everything, and he used to give me tips when I was coming from the teenage to getting into that adolescent age. There are a lot of things that a mother can't speak. A father speaks a lot. So andre how to behave in the society, how you get attracted to women. It's all part and parcel of your life. It's normal. It's human tendency. So ಯಾವುದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ವಾಟ್ ಈಸ್ ಆ್ಯಕ್ಚುಲಿ ಯುವರ್ ಡಿಸೈರ್ಸ್, ಎಲ್ಲದನ್ನು ಮಾತಾಡಿದ್ರು. ಎಲ್ಲದನ್ನು ತುಂಬ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ನೋ ನಾನ್ಸೆನ್ಸ್ ನೀಟಾಗಿ ಹೇಳ್ಕೊಡೋರು.
and it is very normal for you to get depressed, very normal for you to get hyper, very normal for you to get lot of emotions, because your hormones are like, totally confusing your body and your mind. You're confused whether you want to now get into serious business of ಏನಂತಾರೆ ಆಫೀಸ್ ಹೋಗೋ ಕೆಲಸನ, ಇಲ್ಲ ನೀನೇ ಏನಾದರೂ ಶುರು ಮಾಡೋವಂಥ ಕೆಲಸನ, ಇಲ್ಲ ಬೇರೆ ಏನಾದರೂ ಒಂದು ವೆಂಚರ್ ಮಾಡ್ತೀಯಾ. ಯು ಆರ್ ಸೋ ಕನ್ಫ್ಯೂಸ್ಡ್. ಇಟ್ಸ್ ಓಕೆ, ಯು ಟ್ರೈ. ಐ ವಾಂಟ್ ಯು ಟು ವಾಕ್, ರನ್, ಫಾಲ್ ಆ್ಯಂಡ್ ಲರ್ನ್. ಡೋಂಟ್ ಸಿಟ್ ಇನ್ ಒನ್ ಪ್ಲೇಸ್, ಕೀಪ್ ಟ್ರೈಯಿಂಗ್ ಅಂತ. ಬಟ್ ಯಾವತ್ತು ಇದನ್ನೇ ಮಾಡು ಅದನ್ನ ಮಾಡು ಅಂತ ಡೈರೆಕ್ಟ್ ಹೇಳಿಲ್ಲ. ಹಿ ಲೆಟ್ ಯು ಎಕ್ಸ್ಪ್ಲೋರ್. Yes. He let me explore. He even what do you say, supported me a lot. That's very important. ಸಪೋರ್ಟ್ ಅಂದರೆ ಇವಾಗ ನಾನೊಂದು ಇಟ್ಕೆ ಫ್ಯಾಕ್ಟ್ರಿ ಮಾಡಿದ್ದೆ ಸಕಲೇಶ್ಪುರದಲ್ಲಿ, ಲಾಂಗ್ ಬ್ಯಾಕ್, ಆಯಿತಾ. ಅದಕ್ಕೆ ದುಡ್ಡಿರಲಿಲ್ಲ. ಸೊ ಸೀರಿಯಸ್ಲಿ. ಸೊ ಇಟ್ಕೆ ಫ್ಯಾಕ್ಟ್ರಿ ಮಾಡಿದಾಗ ಅದಕ್ಕೆ ದುಡ್ಡಿಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಮನೆ ಅಡ ಇಟ್ಟಿದ್ವಿ. ಆಮೇಲೆ ಎಷ್ಟೋ ನಮ್ಮ ತಂದೆ ತೀರ್ಕೊಂಡು ಎಷ್ಟೋ ವರ್ಷ ಆದಮೇಲೆ ಅದನ್ನು ಬಿಡಿಸಿದಾಗ ನಮ್ಮಮ್ಮ, ಅಬ್ಬಾ ನಾನು ಸ್ವಂತ ಮನೇಲಿದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ. ಸೀರಿಯಸ್ಲಿ? ಯಾವ ಇಸ್ವಿವಲ್ಲ? 2000. ಆ ಟೈಮಲ್ಲಿ 2000ಅಲ್ಲಿ ಸಕಲೇಶ್ಪುರದಲ್ಲಿ ನಮ್ಮ ಚಿಕ್ಕಪ್ಪ, ಅಂದರೆ ನಮ್ಮ ತಂದೆಯ ತಮ್ಮ ಒಬ್ಬರಿದ್ದಾರೆ, ಕಸಿನ್, ಅವರು ಮಾಡಬೇಕು ಅಂತಂದಾಗ ಐ ಜಾಯಿನ್ ಹ್ಯಾಂಡ್ಸ್ ವಿತ್ ಹಿಮ್. ಬಟ್ ಇಟ್ ಫೇಲ್ಡ್. ಇಟ್ ಸ್ಟಾರ್ಟೆಡ್ ವೆರಿ ವೆಲ್, ಇಟ್ ವಾಸ್ ಡೂಯಿಂಗ್ ವೆರಿ ವೆಲ್, ಬಟ್ ದೆರ್ ವಾಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಆಗಿನ ಕಾಲಕ್ಕೆ ಲೇಬರ್ ಪ್ರಾಬ್ಲಮ್ಸು, ಮಣ್ಣು ಮಸಿ ಅದು ಇದು, ಅಲ್ಲಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಮಣ್ಣು ತೊಗೊಂಬರೋದು, ರಾ ಮೆಟೀರಿಯಲ್ಸ್, ಈ ಥರದ್ದೆಲ್ಲ ಸೇರಿ. ಬಟ್ ಇಟ್ ಡಿಡ್ ನಾಟ್ ರನ್, ಇಟ್ ಡಿಡ್ ನಾಟ್ ಡೂ ವೆಲ್. ದೆನ್ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಹಿ ನೆವರ್ ಸೆಡ್ ಎನಿಥಿಂಗ್. ಟ್ರೈ ಮಾಡಬೇಕು. ಆ್ಯಂಡ್ ಈವನ್ ನಾನು ಆ್ಯಕ್ಚುಲಿ ನನ್ನ ತಂದೆ ನನ್ನನ್ನು ಹೆಂಗೆ ಬೆಳೆಸಿದ್ರು, ನಾನು ನನ್ನ ಮಕ್ಕಳನ್ನ ಹಾಗೆ ಬೆಳೆಸಬೇಕು ಅಂತ ಆಸೆ. ಯಾಕಂದರೆ ಐ ವಾಂಟ್ ದೆಮ್ ಟು ಎಕ್ಸ್ಪ್ಲೋರ್. ಐ ಆಮ್ ನಾಟ್ ಲೆಟಿಂಗ್ ದೆಮ್ ವಾಟ್ ಯು ಸೇ ಸ್ಟಿಕ್ ಟು ಒನ್ ಥಿಂಗ್. ಒಂದು ಬಾಕ್ಸಲ್ಲಿ ಕೂರಿಸಿ ಇಷ್ಟೇ ಅಂತ ಸೇಫ್ ಆಗಿರೋ ಇಲ್ಲ. ಐ ಡೋಂಟ್ ಮೈಂಡ್ ಇವನ್ ಅವ್ರೇನಾದರೂ ಈ ಬುಕ್ ಸ್ಮಾರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಐ ವಾಂಟ್ ದೆಮ್ ಟು ಬಿ ಸ್ಟ್ರೀಟ್ ಸ್ಮಾರ್ಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಹೊರಗಿನ ಜಗತ್ತಲ್ಲಿ ನಾವು ಏನೇ ಓದಿದ್ರೂ ಹೊರಗಿನ ಜಗತ್ತಲ್ಲಿ ಹೆಂಗಿರ್ತೀವಿ ಅಂತ ನಮ್ಗೆ ಗೊತ್ತಿರಬೇಕು. ನಾನು ಏನೇ MBBS ಮಾಡಿರ್ಬೋದು, ನಾನು ಏನೇ ಒಂದು ಇನ್ನೊಂದು ಕೋರ್ಸ್ ಮಾಡಿರ್ಬೋದು, ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು EC ತೊಗೊಂಬರೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ವಾಟ್ ಇಸ್ ದ ಯೂಸ್? ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ಬಿ ಸ್ಟ್ರೀಟ್ ಸ್ಮಾರ್ಟ್ ಅನ್ನೋದು ನನ್ನ ಒಂದು ವಾದ. ಆ್ಯಂಡ್ ನಾನು ಹಾಗೆ ಬೆಳೆದಿರೋದು. ಐ ಆಮ್ ಸ್ಟ್ರೀಟ್ ಸ್ಮಾರ್ಟ್.